ಪೊಟ್ಯಾಟೊ ಅಲ್ಲ, ಪೊಟ್ಯಾಟೊ ಚಿಪ್ಸ್ ಮಸಾಲ ಅಂದ್ರೆ ತಾನೇ ಚೆನ್ನಾಗೈತೆ ಇಲ್ಲ ತುಂಬಾ ಅಂತ. ಚೆನ್ನಾಗಿದೆ. ನೋಡಕ್ ಚೆನ್ನಾಗೈತೆ. ವಾವ್, ಹೆಂಗಿದೆ? ನಿಂಬೆಹಣ್ಣು ಹಾಕಿರೋದೇ ಒಳ್ಳೆ ಫ್ಲೇವರ್. ಚೆನ್ನಾಗಿದೆ. ಸೂಪರ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಪೊಟ್ಯಾಟೊ ಚಿಪ್ಸ್ ಮಸಾಲ ಮಾಡ್ತಾ ಇದೀವಿ. ಇದು ನೋಡಿ, ಸಂಜೆ ಟೈಮು ಟೀ ಟೈಮ್ಗೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಸ್ನಾಕ್ಸ್. ಬರೀ ಚಿಪ್ಸ್ ತಿನ್ನೋದಕ್ಕಿಂತ ಈ ತರ ಮಸಾಲೆ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆಲ್ಲ ಬೇಕಾಗಿರೋ ಪದಾರ್ಥಗಳು: 1 ಪಾಕೆಟ್ ಚಿಪ್ಸ್ ತಗೊಂಡಿದ್ದೀನಿ ನಾನು, ಆಲೂಗಡ್ಡೆ ಚಿಪ್ಸ್ ಇದು. ಮತ್ತೆ 1 ಈರುಳ್ಳಿ ಈ ತರ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ 1 ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಅರ್ಧ ನಿಂಬೆ ಹಣ್ಣು, 1 ಸ್ಪೂನು ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಇದು ಈರುಳ್ಳಿನ ನೀರೊಳಗಡೆ ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡ್ಬಿಡೋಣ. ನೋಡಿ, ನೀರೊಳಗಡೆ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೆ ಈರುಳ್ಳಿನ. ಈಗ ಸೋಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಸೋಸಕ್ ಇಟ್ಟಿದ್ದೆ, ಚೆನ್ನಾಗಿ ನೀರೆಲ್ಲ ಸೋರ್ಕೊಂಡಿದೆ. ಈಗ ಈರುಳ್ಳಿನ ಈ ಬೌಲ್ಗೆ ಹಾಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಜೊತೆಗೇನೆ ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕೊಳ್ಳೋಣ. ಮತ್ತೆ ಮೆಣಸಿನ್ಕಾಯಿ ಹಾಕಿದೀವಿ, ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ, ಖಾರ ಜಾಸ್ತಿ ಆಗ್ಬಿಡುತ್ತೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, 1 ಸ್ಪೂನ್ ಆಗಷ್ಟು ಆಯಿಲ್ ಹಾಕೊಳ್ಳೋಣ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿಲ್ ಹಾಕೋದ್ರಿಂದ ಫುಲ್ ಎಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈರುಳ್ಳಿಗೆ. ನೋಡಿ, ನಿಂಬೆಹಣ್ಣು ಒಂದು ಸ್ವಲ್ಪ ಹಚ್ಕೊಳ್ಳೋಣ. ನೋಡಿ, ಪೊಟ್ಯಾಟೊ ಚಿಪ್ಸ್ ಇವಾಗ ಇದಕ್ಕೆ ಹಾಕೊಳ್ಳೋಣ. ಈಗ ನೋಡಿ, ಚಿಪ್ಸ್ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ, ಈವ್ನಿಂಗು ಟೀ ಟೈಮ್ಗೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬರೀ ಚಿಪ್ಸ್ ತಿನ್ನೋದಕ್ಕಿಂತ ಈ ತರ ಮಸಾಲೆ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ನೋಡಿ, ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನೋಡಕ್ಕೂ ತುಂಬಾ ಕಲರ್ಫುಲ್ ಆಗಿರುತ್ತೆ, ಮತ್ತೆ ತುಂಬಾನು ಟೇಸ್ಟ್ ಆಗಿರುತ್ತೆ. ಇದು ಹಂಗೆ ಖಾರನೂ ಇರುತ್ತೆ. ಖಾರನೂ ಇರುತ್ತೆ. ನೋಡಿ, ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇದು ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೋಡ್ಬೇಕು ಟೇಸ್ಟ್ ಹೆಂಗಿರುತ್ತೆ ಅಂತ. ಚೆನ್ನಾಗಿರುತ್ತೆ. ನೀನಂತೂ ತಿನ್ಬೇಡ, ಆಲ್ರೆಡಿ ವಾಯ್ಸ್ ಹೋಗ್ಬಿಟ್ಟಿದೆ. ಇನ್ನೊಂದ್ಸಲ ಏನಾರ ತಿನ್ಬಿಟ್ರೆ ಮುಗ್ದೋಯ್ತು. ಏನಿಲ್ಲ, ಸ್ಪೀಕರ್ ಖಾರ ತಿಂದ್ರೆ ಬೇಗ ಹೋಗುತ್ತೆ ವಾಯ್ಸ್. ಎಲ್ಲಿಗೋಗುತ್ತೆ? ಮೇಲಕ್ಕೆ ಹೋಗುತ್ತೆ ವಾಯ್ಸ್. ಮಿಕ್ಸ್ ಮಾಡಿರೋದು ಸಾಕಲ್ಲ, ಒಂದ್ ಬೌಲ್ಗೆ ಹಾಕೊಳ್ಳೋಣ. ಬೌಲ್ಗಲ್ಲ, ಪ್ಲೇಟ್ ಸರ್ವ್ ಮಾಡ್ಕೊಂಡು. ನೋಡಿ, ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಪೊಟ್ಯಾಟೊ ಚಿಪ್ಸ್ ಮಸಾಲ ರೆಡಿ ಆಯ್ತು. ಲೆಟ್ಸ್ ಟ್ರೈ. ಚೆನ್ನಾಗಿದೆ ಅಲ್ಲ? ನೋಡ್ಬೇಕು, ತಿಂದ್ರೆ ತಾನೇ ಚೆನ್ನಾಗೈತೆ ಇಲ್ಲ ತುಂಬಾ ಅಂತ. ಚೆನ್ನಾಗಿದೆ. ನೋಡಕ್ ಚೆನ್ನಾಗೈತೆ. ಮೆಣಸಿನ್ಕಾಯಿ ಎಲ್ಲ ಹಂಗೆ ತಿಂತೀಯ? ವಾವ್, ಹೆಂಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅದು ನಿಂಬೆಹಣ್ಣು ಹಾಕಿದೀವಲ್ಲ, ಹುಳಿ, ಹುಳಿ, ಉಪ್ಪು, ಖಾರ ಸಕ್ಕತ್ತಾಗಿರುತ್ತೆ. ಚೆನ್ನಾಯ್ತಾ? ಸೂಪರ್ ಆಗುತ್ತಾ? ನಿಂಬೆಹಣ್ಣು ಹಾಕಿರೋದೇ ಒಳ್ಳೆ ಫ್ಲೇವರ್. ಚೆನ್ನಾಗಿದೆ. ನಾವು ಬರೀ ಚಿಪ್ಸ್ ತಿಂದ್ರೆ ಎಷ್ಟು ಒಂದ್ ಸ್ವಲ್ಪ ತಿಂತೀವಿ, ಸುಮ್ನೆ ಹಾಕ್ತಿವಿ. ಆದ್ರೆ ನೋಡಿ, ಈ ತರ ಚೆನ್ನಾಗಿ ಮಸಾಲ ಮಾಡ್ಕೊಂಡು ತಿಂದ್ರೆ ಇನ್ನೂ ಸ್ವಲ್ಪ ತಿನ್ಬೇಕು ಅನಿಸ್ತಾ ಇದೆ.